ಕರ್ಮ ಸಿದ್ಧಾಂತದ ಬಗ್ಗೆ ಒಂದು ಸಣ್ಣ ಕತೆ ಹೇಳುತ್ತೇನೆ. ಕಣ್ಣುಗಳು ಮರದ ಮೇಲಿನ ಮಾವಿನ ಹಣ್ಣನ್ನು ನೋಡಿದವು. ತಿನ್ನುವ ಇಚ್ಛೆ ಜಾಗೃತವಾಯಿತು. ಕಣ್ಣುಗಳು ಹಣ್ಣನ್ನು ಕೀಳಲಾರವು. ಅದಕ್ಕೆ ಅಂತಲೇ ಕಾಲುಗಳು ಓಡಿದವು ಮರದ ಕಡೆಗೆ ಹಣ್ಣನ್ನು ಕೀಳಲು. ಮರದ ಹತ್ತಿರ ಹೋದರೂ ಕಾಲುಗಳು ಹಣ್ಣನ್ನು ಕೀಳಲಾರದಾದವು. ಆಗ ಕೈ ಮುಂದಾಗಿ ಹಣ್ಣು ಕೀಳಲು ಮೇಲಕ್ಕೆ ಹೋದವು. ಕೈಯಿಂದ ಹಣ್ಣನ್ನು ಕೀಳಲಾಯಿತು. ಆದರೆ ಕೈ, ಕಾಲು ಮತ್ತು ಕಣ್ಣುಗಳು ಹಣ್ಣನ್ನು ತಿನ್ನಲಾಗಲಾರದಾದವು. ಆಗ ಬಾಯಿ ಹಣ್ಣನ್ನು ತಿಂತು. ಅದು ಬಾಯಿಯಲ್ಲೂ ಉಳಿಯದೆ ಹೊಟ್ಟೆಗೆ ಹೋಯಿತು. ಆಗ ತೋಟದ ಮಾಲಿಯು ಅದನ್ನು ನೋಡಿ ಬೆನ್ನಿಗೆ ಬಡಿಗೆಯಿಂದ ಬಡಿದ. ಬೆನ್ನು ಕೇಳಿತು, ನನ್ನನ್ನೇಕೆ ಬಡಿಯುತ್ತೀರಿ? ನಾನೆಲ್ಲಿ ಹಣ್ಣನ್ನು ತಿಂದೆ? ಬಡಿಗೆಯಿಂದ ಹೊಡೆತ ಬಿದ್ದದ್ದು ಬೆನ್ನಿಗೆ, ಆದರೆ ನೀರು ಬಂದದ್ದು ಕಣ್ಣುಗಳಲ್ಲಿ. ಏಕೆಂದರೆ ಮೊದಲನೇ ತಪ್ಪು ಕಣ್ಣುಗಳದ್ದು. ಕಣ್ಣುಗಳೇ ಮಾವಿನ ಹಣ್ಣನ್ನು ಮೊದಲು ನೋಡಿದ್ದವು. ಇದೇ ಕರ್ಮ ಸಿದ್ಧಾಂತ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ಧರ್ಮವೂ ಸಹ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.